ಹಾಂ ಮಲ್ಕೊಳ್ಳಿ ಅಮ್ಮ, ಸೊಂಟ ಲೂಸ್ ಮಾಡ್ಕೊಂಡು ಮಲ್ಕೊಳ್ಳಿ. ಡಾಕ್ಟ್ರೆ ನನಗೆ ಸೂಜಿ ಹೊಡೆದು ಭಯವಾಗುತ್ತೆ, ಬೇಡ. ಅಯ್ಯೋ ನನಗೆ ಭಯವಾಗ್ತೈತೆ. ನಾನು ಯಾವತ್ತೂ ಒಂದು ಸೂಜಿ ಮಾಡಿಸ್ಕೊಂಡಳಲ್ಲ. ಅಯ್ಯೋ ಬೇಡ ಡಾಕ್ಟ್ರೆ, ಬೇಡ ಸಾಕು. ಇಷ್ಟು ದಿನ ನಾಯಿ ಬಗ್ಳದಂಗೆ ಬಗ್ಳತಿದ್ದೆ, ಚೆನ್ನಾಗಿ ಈಗ ಇದನ್ನಲ್ಲ ಯಾತು ಬೇಡ. ಸಾಕು ಬೇಡ. ಅಯ್ಯಪ್ಪ ನನಗೆ ಅವ ಇಂಜೆಕ್ಷನ್ ನೋಡಿ ಭಯವಾಗ್ತೈತೆ. ಏನಾಗಲ್ಲ ಮಲ್ಕೊಳ್ಳಿ ಅಮ್ಮ, ಬೇಗ ವಾಸಿ ಆಗುತ್ತೆ. ಇನ್ನೂ ನಿಮಗೆ ಇನ್ನೂ 4 ಇಂಜೆಕ್ಷನ್ ಇದೆ, 4 ಇಂಜೆಕ್ಷನ್ ಹಾಕ್ಸ್ಕೊಳ್ಳೇಬೇಕು ನೀವು. ಮಲ್ಕೊಳ್ಳಿ ಮಲ್ಕೊಳ್ಳಿ ಮಲ್ಕೊಳ್ಳಿ. ಅಯ್ಯಪ್ಪ ಅದು ಸೂಪ್ಗೈತೆ ಹಂಗೇನೆ. ಅಯ್ಯೋ ಸೂಜಿ, ಅಯ್ಯಪ್ಪ ನಾನು ಯಾವತ್ತು ಡಾಕ್ಟ್ರೆ ಉಲ್ಟಾ ಭಾಗ ಒಂದು ಇಂಜೆಕ್ಷನ್ ಮಾಡಿಸ್ಕೊಂಡಳಲ್ಲ. ಇಂಜೆಕ್ಷನ್ ನೋಡಿರೇ ಭಯವಾಗುತ್ತೆ ಡಾಕ್ಟ್ರೆ ನನಗೆ. ಅಯ್ಯೋ ನನಗೆ ಬೇಡ ಡಾಕ್ಟ್ರೆ, ಇಂಜೆಕ್ಷನ್ ಮಾತ್ರ ಬೇಡ. ಅಯ್ಯೋ ನನಗೆ ಅದು ನೋಡೋಕೆ ಭಯವಾಗುತ್ತೆ ಹಂಗೇನೆ. ಅಯ್ಯೋ ಏನಾಗಲ್ಲಮ್ಮ, ಏನು ಜೋರಾಗೆ ನೋವಾಗೋದಿಲ್ಲ, ಮಲ್ಕೊಳ್ಳಿ, ಏನಾಗಲ್ಲ ಮಲ್ಕೊಳ್ಳಿ ಇಲ್ಲಿ. ಇದೊಂದು ಇಂಜೆಕ್ಷನ್ ಹಾಕ್ಸ್ಕೊಬಿಡಿ, ಮತ್ತೆ ನಾಡಿದ್ದು ಐತೆ, ನಾಡಿದ್ದು ಬಂದು ಅದನ್ನು ಹಾಕಿಸ್ಕೊಳ್ಳಿ. ಮಲ್ಕೊಳ್ಳಿ ಅಮ್ಮ ಮಲ್ಕೊಳ್ಳಿ. ಇಲ್ಲಾಂದರೆ ತುಂಬ ಪ್ರಾಬ್ಲಮ್ ಆಗಿಬಿಡುತ್ತೆ ನೋಡಿ ನಿಮಗೆ. ಇಲ್ಲ ಡಾಕ್ಟ್ರೆ, ನಾನು ಈಷ್ಟು ದಿವಸ ಆಗೈತಾ ನಾನು ಹುಟ್ಟಿ ಒಂದು ಇಂಜೆಕ್ಷನ್ ಹಾಕ್ಸ್ಕೊಂಡಳಲ್ಲ, ಒಂದು ಮಾತ್ರ ನುಂಗ್ದಾಳಲ್ಲ. ಅದಕ್ಕೆ ನನಗೆ ಸೂಜಿ ನೋಡಿದ್ರೆ ಭಯವಾಗುತ್ತೆ. ಅಯ್ಯಪ್ಪ ನಾನು ಇನ್ಯಾತ್ಯಾತ್ಗೂ ಜಗ್ದಾಳಲ್ಲ ಬಗ್ದಾಳಲ್ಲ, ನನಗೆ ಸೂಜಿ ನೋಡಿದ್ರೆ ಭಯವಾಗುತ್ತೆ. ಅಲ್ಲ ಕಣಮ್ಮ, ಇಷ್ಟು ದೊಡ್ಡ ದೇಹ ಇಕ್ಕೊಂಡು ನೀನು ಸೂಜಿಗೆ ಎದುರುಕೊಳ್ತೀಯಲ್ಲಮ್ಮ, ಇಂಜೆಕ್ಷನ್ಗೆ ಎದುರುಕೊಳ್ತಾ ಇದೆಯಾ? ಏನಾಗೋದಿಲ್ಲ, ಏನಾಗೋದಿಲ್ಲ. ಸುಮ್ಮನೆ ಮಲ್ಕೊಳ್ಳಿ ಮಲ್ಕೊಳ್ಳಿ ಇಲ್ಲಿ ಒಂದು 5 ನಿಮಿಷ ಅಷ್ಟೇ, 5 ನಿಮಿಷನೂ ಆಗೋಲ್ಲ, 1 ನಿಮಿಷ, 1 ಸೆಕೆಂಡಿಗೆ ಆಗೋಗ್ಬಿಡುತ್ತೆ. ಇಲ್ಲ ಡಾಕ್ಟ್ರ್, ನಾನು ಮಾಡಿಸ್ಕೊಂಬಲ್ಲ. ನಾನು ಯಾವತ್ತೂ ಸೂಜಿ ಮಾಡಿಸ್ಕೊಂಡಳಲ್ಲ, ಏನೇ ಆದರೂ ಪರವಾಗಿಲ್ಲ. ನಾನಂತೂ ಮಾಡಿಸ್ಕೊಂಬಲ್ಲ ಅಂದರೆ ಮಾಡಿಸ್ಕೊಂಬಲ್ಲ. ನಾನು ಇವತ್ತೇ ಅಲ್ಲ, ನಾನು ಯಾವತ್ತೂ ಹಂಗೇನೆ. ನಾನೊಂದು ಇಂಜೆಕ್ಷನ್ ಮಾಡಿಸ್ಕೊಂಡಳಲ್ಲ. ನನಗೆ ಆರೋಗ್ಯ ಚೆನ್ನಾಗಿ ಕೊಟ್ಟಿದ್ದ ದೇವರು, ನಾನು ಯಾವತ್ತೂ ಮಾಡಿಸ್ಕೊಂಡಿಲ್ಲ. ನನಗೇನೂ ಆಗಿಲ್ಲ, ನಾನು ಮಾಡಿಸ್ಕೊಂಬಲ್ಲ ಡಾಕ್ಟ್ರೆ, ಮಾಡಿಸ್ಕೊಂಬಲ್ಲ. ನೋಡಿ ಬನ್ನಿ ಇಲ್ಲಿ ಹೊರಗಡೆ, ಯಾರಿದ್ದೀರಾ? ಇವ್ರನ್ನ ಕರ್ಕೊಂಡು ಬಂದಿರೋರು ಬರ್ರಿ ಇಲ್ಲಿ. ಡಾಕ್ಟ್ರೆ ಇಲ್ಲಿ ನೋಡಿ ಅಮ್ಮ, ನೋಡಿ ಇಲ್ಲಿ ಇವರು ಮಲ್ಕೊಳ್ತಾ ಇಲ್ಲ ನೋಡಿ. ಇಂಜೆಕ್ಷನ್ ಹಾಕ್ತೀನಿ ಅಂತ ಅಂದರೆ ಹಾಕಿಸ್ಕೊಳ್ತಾ ಇಲ್ಲ. ಬೇಡ ನನಗೆ ಭಯ ಆಗ್ತೈತೆ ಅಂತ ಹೇಳ್ತಿದ್ದಾರೆ. ಹೇಳಿ ಸ್ವಲ್ಪ ಅವ್ರಿಗೆ, 1 ಸೆಕೆಂಡಿಗೆ ಆಗೋಗ್ಬಿಡುತ್ತೆ, ಏನೂ ಆಗೋದಿಲ್ಲ ಅಂತ ಹೇಳಿ. ಜಗಯ್ಯ ತಿರ್ಗಾ ನಾಯಿ ಬಗ್ಳದಂಗೆ ಬೊಗಳ್ತೀಯ ನೋಡು. ಅಲ್ಲ ಇವಾಗ ಹೆಂಗ ಒಂದಿಟ್ಟು ಇಂಜೆಕ್ಷನ್ ಮಾಡ್ಸಿರೋಕ್ಕೆ ವಾಸಿ ಆಗೈತೆ ನಿನಗೆ. ಸುಮ್ಮನೆ ಮಾನಿಕ್ಯ. ಇಂಜೆಕ್ಷನ್ ಮಾಡ್ತಾರೆ, ನೀನು ಈ ಪಾಟಿ ಮಾತಾಡೋಳು ಇಂಜೆಕ್ಷನ್ಗೆ ಹೆದರಿಕೆಂಬ್ತಿಯಲ್ಲ ತಾಯಿ. ಸುಮ್ಮನೆ ಮಾನಿಕ್ಯ ಇಲ್ಲಿ ಹೇಳ್ತೀನಿ, ಇಂಜೆಕ್ಷನ್ಗೆ ಯಾರು ಹೆದರಿಕೆಂಬಲ್ಲ, ಸುಮ್ಮನೆ ಮಾನಿಕ್ಯ. ಅಲ್ಲ ಕಡೆ ಲಸ್ಮಕ್ಕ, ನಾನು ಯಾವತ್ತೂ ಒಂದು ಇಂಜೆಕ್ಷನ್ ಮಾಡಿಸ್ಕೊಂಡಳಲ್ಲ. ಇವತ್ತು ನಾನು ಇಂಜೆಕ್ಷನ್ ಮಾಡಿಸ್ಕೋಬೇಕಂದ್ರೆ ಬ್ಯಾಡ ತಾಯಿ. ನಾನು ಯಾವತ್ತೂ ಮಾಡಿಸ್ಕೊಂಡಿಲ್ಲ ಬಿಡು, ನಾನು ಮಾಡಿಸ್ಕೊಂಬಲ್ಲ. ನನಗೆ ಭಯವಾಗುತ್ತೆ ಸೂಜಿ ನೋಡಿರಿ. ಥೂ ಮನಿಕಾ, ಅಲ್ಲ ನಮ್ಮ ಕೆಲಸ ಬಿಟ್ಟು ನಾವು ಕರ್ಕೊಂಬಂದಿದ್ದೀವಿ ನಿನ್ನ. ನೀನಿಲ್ಲ ಅಂದ್ರೆ ಇಷ್ಟೊತ್ತಿಗೆ ಏನಾಗ್ತಿದ್ದ ಏನು ಬಿಡತ್ತ ಹೋಗ್ಲಿ ಅಂತೇಳಿ ನಾನು ಲಸ್ಮಕ್ಕ ನಾವು ಬದುಕು ಕೆಡಿಸ್ಕೊಂಡು ಕರ್ಕೊಂಬಂದಿದ್ದೀವಿ. ಜಲ್ದಿ ಹೋಗ್ಬೇಕು. ಅಲ್ಲ ಇನ್ನೊಂದು 2 ಇದ್ದಾವೆ, ಡಾಕ್ಟ್ರಿ ನನ್ನ 4 ಇದಾವೆ ಅಂತ ಹೇಳವ್ರೇನು. ಆಮೇಲೆ ಬರುವಂತೆ ನೀನೇನೆ ಇವಾಗ ಇದೊಂದು ಮಾಡಿಸಿ ಹೇಳ್ತಾಯಿ. ಅಯ್ಯೋ ಯಪ್ಪ, ಇನ್ನೂ 4 ಇದ್ದಾವೆ. ರಾಮ 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 ರಾಮ, ನಾನು ಮಾತ್ರ ಮಾಡಿಸ್ಕೊಂಬಲ್ಲ ತಾಯಿ. ಅಯ್ಯೋ ಯಪ್ಪ, ನನಗೆ ಇದನ್ನೇ ಭಯವಾಗ್ತೈತೆ. ತೆಗಿತಾಯಿ ನಾನು ಇದ್ದು ಮಾಡಿಸ್ಕೊಂಬಲ್ಲ, ನನಗೆ ಸೂಜಿ ಅಂದರೆ ಭಯವಾಗುತ್ತೆ. ಅಯ್ಯೋ ಏನ್ರಿ ಇದು, ಇಷ್ಟೊಂದು ಎದುರ್ಕೊಳ್ತಾ ಇದ್ದೀರಾ ನೀವು? ಅಲ್ಲ ನಿಮಗೂ ಈ ಬಾಡಿಗೂ ಇಷ್ಟು ಸೂಜಿಗೆ ನೀವು ಎದುರ್ಕೊಳ್ತಾ ಇದ್ದೀರಲ್ಲ. ಅಯ್ಯೋ ಮಲ್ಕೊಳ್ಳಿ, ಮತ್ತೆ ನಿಮಗೆ ತುಂಬ ಕಷ್ಟ ಆಗ್ಬಿಡುತ್ತೆ. ಅದು ನಾಯಿ ಕಡ್ದಿರೋದು ರಿಯಾಕ್ಷನ್ ಆಗಿಬಿಟ್ರೆ ತುಂಬ ಕಷ್ಟ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಬೇಕಾದರೆ ಇನ್ನು 2 ಮಾಡಿಸ್ಕೊಳ್ಳಿ. ಇನ್ನು 2 ಬೇಕಾದರೆ ಮಾಡಿಸ್ಕೊಳ್ಲಿಲ್ಲ ಅಂದ್ರೂ ನಡೀತೈತೆ. ಇನ್ನು 2 ಮಾಡಿಸ್ಕೊಳ್ಲೇಬೇಕು, ಇಲ್ಲಾಂದರೆ ಈ ಮಳೆಗೆ ಅದಕ್ಕೂ ಶೀತ ಆಗ್ಬಿಟ್ಟು ನಿಮಗೆ ರಿಯಾಕ್ಷನ್ ಆಗಿಬಿಡುತ್ತೆ. ಅಯ್ಯಪ್ಪ ಅಯ್ಯಪ್ಪ, ಮಾಲಿಕ ಯಾಕ ಮನೆ ಕೇಳಿ ಇಲ್ಲಿ ಜಗಯ್ಯ, ಮನೆ ಕೇಳಿ ಮನಿಕೆ. ನಾನು 5 ದಿನ ಬಾ ಇತ್ಲಾಗೆ, ನಾನು ನಿನ್ಕಂತೀನಿ, ನನ್ನ ಕೈ ಹಿಡ್ಕಂತೀನಿ. ಬಾಯಕ್ಕೆ ಬಟ್ಟೆ ತುರಿಕೆ ಏನಾಗಲ್ಲ, ಅವ್ರ ಮೆಲ್ಲಕ್ಕೆ ಮಾಡ್ತಾರೆ ಡಾಕ್ಟ್ರು. ಏನಿಲ್ಲ ಮನೆ ಕೇಳಿ. ಕಾಲು ಹಿಡ್ಕೊಂಬನೆ ಲಸ್ಮಕಾಯಿ ನಾನು. ಕಾಲಿನ ಹಿಡ್ಕೊಬೇಡ ಸುಮ್ಕಿರು. ಅಯ್ಯಪ್ಪ ಡಾಕ್ಟ್ರೆ ಮೆಲ್ಲಕ್ಕೆ ಮಾಡ್ರಿ. ಅಯ್ಯಪ್ಪ ನನಗೆ ಸೂಜಿ ಅಂದ್ರೆ ಭಯವಾಗುತ್ತೆ ಡಾಕ್ಟ್ರೆ, ಮೆಲ್ಲಕ್ಕೆ ಮಾಡ್ರಿ ಡಾಕ್ಟ್ರೆ. ಅಯ್ಯಪ್ಪ ಭಯವಾದಂಗೆ ಆಗುತ್ತೆ. ಅವಳು ಹಂಗೇನೆ ಸುಮ್ಮನೆ ಮಾಡ್ರಿ. ಡಾಕ್ಟ್ರೆ ಸುಮ್ಮನೆ ಮಾಡ್ರಿ ಹೇಳ್ತೀನಿ. ಅವಳು ಹಂಗೇನೆ ಇಂಜೆಕ್ಷನ್ ಅಂದ್ರೆ ಒಂದಿಟ್ಟು ಹೆದ್ರಿಕೆ ಸ್ಯಾನೆ. ಸುಮ್ಮನೆ ಮಾಡಿಬಿಡ್ರಿ. ಅಯ್ಯಪ್ಪ ಡಾಕ್ಟ್ರೇ, ಅಯ್ಯೋ ಆಗೋಯ್ತು. ಅಯ್ಯಯ್ಯಪ್ಪ, ಸಣ್ಣ ಹುಡುಗರಿಗೆ ಇಂಜೆಕ್ಷನ್ ಮಾಡಿಸ್ಬೋದು, ನಿನಗೆ ಇಂಜೆಕ್ಷನ್ ಮಾಡ್ಸೋದು ಕಷ್ಟ ಆತಲ್ಲೇ ತಾಯಿ. ನೋಡಿ ಮಂಜಕ್ಕ ಹೆಂಗೆ ಆಡ್ತಾಳೆ. ಸುಮ್ಮನೆ ನಾನು 5 ಸುಮ್ಮನೆ ಏನಾಗಲ್ಲ, ಸುಮ್ಮನೆ ನೀನು ಯಾವತ್ತು ಇಂಜೆಕ್ಷನ್ ಮಾಡಿಸ್ಕೊಂಡಾಳಲ್ಲ. ಅಪ್ಪ ಕುಂಡೆಲ್ಲ ನೋವು ಬರ್ತಾ ಇಂಜೆಕ್ಷನ್ ಮಾಡಿಸ್ಕೊಂಡ್ರೆ ಡಾಕ್ಟ್ರೆ ಆತೆ. ಆಗೋಯ್ತು ಹಾಗೆ ಬಿಡ್ತು. ಇದೇನಿದು, ಇವ್ರು ಇಷ್ಟೊಂದು ಎದುರ್ಕೊಳ್ತಾ ಇದ್ದಾರಲ್ಲ, ಇಷ್ಟೊಂದು ಭಯ ಇಟ್ಕೋಬಾರ್ದು. ಯಪ್ಪ ನನಗೆ ಇಂಜೆಕ್ಷನ್ ಅಂದ್ರೆ ಭಯವಾಗುತ್ತೆ. ಯಪ್ಪ ಲಸ್ಮಕ್ಕ, ಇನ್ನೊಂದು ಪಟ್ಟು ಕರ್ಕ ಬರ್ಬೇಡ ಕಣೆ ಇಂಜೆಕ್ಷನ್ ಮಾಡ್ಸೋಕ್ಕೆ. ಯಪ್ಪ ನನಗೆ ಇಂಜೆಕ್ಷನ್ ಅಂದರೆ ಆಗಲ್ಲ ಕಣೆ. ನಾನು ಯಾವತ್ತೂ ಒಂದು ಇಂಜೆಕ್ಷನ್ ಮಾಡಿಸ್ಕೊಂಡಾಳಲ್ಲ.
ಸುಮ್ನಿರ ಯಾಕ ನಗ್ತಾರ ಡಾಕ್ಟ್ರು ನೀನು ಇಂಜೆಕ್ಷನ್ಗೆ ಹೆದರ್ಕೊಂಡು ಅಳ್ತಿದ್ರೆ ನಗ್ತಾರ ಡಾಕ್ಟ್ರು ಅಯ್ಯ ಅಮ್ಮೇನು ಏಟೊದ್ದ ಹಿಡ್ದಪ್ಪ ದೇಹ ಇಕ್ಕೊಂಡು ಸೂಜಿ ಮಾಡಿಸ್ಕೊಂಬಕ್ಕೆ ಹೆದರ್ಕೊಂತಾಳೆ ಅಂತ ಹೇಳಿ ಡಾಕ್ಟ್ರು ನಗ್ತಾರೆ ನೋಡಲ್ಲಿ. ಅಲ್ಲ ಏನ್ರಿ ನೀವು ಚಿಕ್ಕ ಮಕ್ಳ ಥರ ಚಿಕ್ಕ ಮಕ್ಳು ಕೂಡ ಒಬ್ಬೊಬ್ರು ಎದ್ರುಕೊಳ್ಳಲ್ಲ ಹಿಂಗೋ ಸುಮ್ಮನೆ ಇರ್ತಾರೆ ಅಂತದ್ರಾಗ ನೀವು ಹಿಂಗೆ ಎದ್ರುಕೊಳ್ತಾ ಇದ್ದೀರಲ್ಲ. ಯಪ್ಪ ಡಾಕ್ಟ್ರೆ ಇಂಜೆಕ್ಷನ್ ಮಾಡಿಸ್ಕೊಂಡ್ರೆ ನಡಿಯೋಕ್ಕಾಗಲ್ಲ ರೊಂಡೆಲ್ಲ ನೋಯ್ತವಂಗೇನೆ. ಒಂದು 2 ದಿನ ಆದಮೇಲೆ ನಡಿಯೋಕ್ಕಾಗಲ್ಲ. ಹಂಗೆ ನೋಯ್ತವೆ. ನಾಳೆನೇ ನನಗೆ 3-4 ಮಾಡ್ಸೋಳ ಅಂತ ಹೊಸ್ಮಕ್ಕ ಆಲೆ ನೋಯ್ತವ ರೊಂಡೆಲ್ಲ. ನಾನು ಯಾವತ್ತೂ ಮಾಡಿಸ್ಕೊಂಡಳಲ್ಲ. ಇವಾಗ ಒಂದೇ ಪಟ್ಟು ಮಾಡಿಸ್ಕೊಂಬ ಅಂತದ್ದು ಬಂದೈತೆ ನನಗೆ. ಅಯ್ಯ ಶಿವನೇ, ನನ್ನ ಜೀವನದಾಗ ಯಾವತ್ತೂ ನಾನೊಂದು ಮಾತು ಅನ್ನೋಂಗಿಲ್ಲ, ಒಂದು ಇಂಜೆಕ್ಷನ್ ಮಾಡ್ಕೊಂಡಿಲ್ಲ ಡಾಕ್ಟ್ರೆ. ನನಗೆ ದೇವರು ಅಷ್ಟೊಂದು ಆರೋಗ್ಯ ಕೊಟ್ಟವನೇ. ನನಗೆ ದೇವರು ಅಷ್ಟು ಚೆನ್ನಾಗಿ ಕಾಪಾಡ್ಯವನೇ ನನ್ನ. ಇಡತ್ತ ಅವ್ರು ಬಂದು ಏನು ಹೇಳ್ತೀವಿ ಸರ್? ಎಷ್ಟು ಸರ್ ಫೀಸು? ಒಂದು 5 ನಿಮಿಷ ಇಲ್ಲಿ ಮಲ್ಕೊಳ್ಳಿ, ಕೂತ್ಕೊಳ್ಳಿ, ಹೋಗ್ಬೇಡಿ, ಯಾಕಂದರೆ ತಲೆ ಬರುತ್ತೆ. ಒಂದು 5 ನಿಮಿಷ ರೆಸ್ಟ್ ಮಾಡಿ ಹೋಗಿ. ಸರಿ ಆಯಿತು ಡಾಕ್ಟ್ರೆ, ಅಲ್ಲಿ ಕೊಟ್ಟು ಹೋಗ್ತೀವಿ ಹೇಳ್ರಿ ಫೀಸಾ, ನರ್ಸ್ ಕೈ ಕೊಟ್ಟು ಹೋಗ್ತೀವಿ. ಸರಿ ಅಮ್ಮ, ಆಯಿತು ಆಯಿತು ಆಯಿತು. ಅಯ್ಯ ಶಿವನಿ, ಡಾಕ್ಟ್ರ್ ಮತ್ತರು ಹೋಗತ್ತ. ನೀನು ಹಂಗೆ ಆಡೋಕ್ಕೆ ಏನು ಇಂಜೆಕ್ಷನ್ ಮಾಡಿಸ್ಕೊಂಬಕ್ಕಾಗಲ್ಲ, ಇಂಜೆಕ್ಷನ್ ಮಾಡಿಸ್ಕೊಂಬಕ್ಕಾಗಲ್ಲ, ಸೂಜಿ ನೋಡಿರ್ ಬೈವಾಗುತ್ತೆ ಅಂತೀಯ. ನೋಡ ಅದೇನೇನೆ ಸೂಜೆನೇ ಏನು ಅದೇನೇನು ಸೀಮಾ ಕೊಡ್ದಂಗೂ ಆಗಲ್ಲಮ್ಮ. ನನಗೆ ಅದು ಸೂಪ್ಗಿರುತ್ತಲ್ಲೇ ಲಸ್ಮಕ್ಕ, ಅಕ್ಕಿ ಅದು ನೋಡಿರೇ ಬೈವಾಗುತ್ತೆ ಕಣೆ. ಸೂಪ್ಗೆ ಇರುತ್ತಂಗೇನೆ ಅಯ್ಯಪ್ಪ, ಅದು ನೋಡಿರಿ ನನಗೆ ಅಯ್ಯಮ್ಮ ಬೈವಾಗುತ್ತೆ ಕಣೆ. ನಾನು ಇನ್ಯಾತ್ಯಾತ್ಗೂ ಹೆದರಿಕೆಮಲ್ಲ ಬಿಡು. ನಾನು ಇನ್ಯಾತ್ಗೂ ಹೆದರ್ಕೊಂಡಳಲ್ಲ, ನಾನು ಇನ್ಯಾತೂ ಇದು ಮಾಡ್ದಾಳಲ್ಲ ಬಿಡತ್ತ. ಹೋಗ್ಲತ್ತ, ಇನ್ನೇನು ಮಾಡೋಕ್ಕಾಗುತ್ತೆ, ಆಗೈತಲ್ಲ. ಒಂದು 5 ನಿಮಿಷ ಅಂತ ಕುಕ್ಕ ತಲೆ ಸುತ್ತ ಬರುತ್ತೆ. ಬಾಯಿನಿ ಅಲ್ಲಿ ಎಲ್ಲರಿಗೂ ಹೇಳ್ತೀನಿ ಅಲ್ಲ. ಇವತ್ತಿನ ನಿನ್ನ ಆಸೆ ನೆನ್ನೆ ಮೊನ್ನೆ ಎಲ್ಲ ನಾನು ನಾಯಿ ಬೊಗಳ್ದಂಗೆ ಬೊಗಳುತ್ತಿದ್ದೆ. ಇವತ್ತು ನೋಡಿ ಇಂಜೆಕ್ಷನ್ ಮಾಡ್ಸೋಕ್ಕೆ ಒಂದಿಟ್ಟು ಆಸೆ, ನಾವು ಕರ್ಕೊಂಬಂದು ಇಂಜೆಕ್ಷನ್ ಮಾಡಿಸಿದ್ದೀವಿ. ಬಿಡತ್ತ ಹೋಗ್ಲಿ ಅಂತ ಹೇಳಿ ನೀನು ಏನೇ ತಾಯಿ ಹಿಂಗೆ ಹೆದರ್ಕೊಂತೀಯ? ಮತ್ತೆ ಲಸ್ಮಕ್ಕ ನಾನು ಯಾವತ್ತೂ ಕಂಡಾಳಲ್ಲ ಕಣೆ. ಅಯ್ಯಪ್ಪ ಇನ್ನೇನು ಮಾಡೋಣ ನೋಡಿ, ಒಂಡೆಲ್ಲ ಐತೆ. ನೆನ್ನೆ ಮನೆ ನನಗೆ ಮಾಡಿಸಿರೋದು ಗೊತ್ತಾಗಲಿಲ್ಲ ಲಸ್ಮಕ್ಕ, ನೆನ್ನೆ ಮನೆ ಗೊತ್ತಾಗಿಲ್ಲ. ಸುಮ್ಮನೆ ಕರ್ಕೊಂಬಂದ್ವಿ, ಇಲ್ಲಿ ಮಾಡಿದ್ರಿ ಇಂಜೆಕ್ಷನ್ ಗೊತ್ತಾಗಲಿಲ್ಲ. ಇವತ್ತೊಂದು ದಿವ್ಸ ಗೊತ್ತಾಗುತ್ತಲ್ಲ ಅದಕ್ಕೇನು. ಅಯ್ಯೋ ನೀನು ಕೆರೆಗೆಲ್ಲನ ಬೌ 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 ಅಂತ ಓಡಾಡ್ತಿದ್ದೆ. ಎಲ್ಲನ ಹುಡುಗರಂತೂ ಅಜ್ಜಿ ನಾಯಿ ಆಗೈತೆ, ಜಯ ಅಜ್ಜಿ ನಾಯಿ ಆಗೈತೆ, ಜಯ ಅಜ್ಜಿ ನಾಯಿ ಆಗೈತೆ ಎಂಬವು. ಅಯ್ಯೋ ಏನು ಮಾಡೋಣ ಲಸ್ಮಕ್ಕ, ಹಿಂಗಾಗುತ್ತೆ ಎಂಬುದು ಯಾರಿಗೆ ಗೊತ್ತಿತ್ತು? ಅದು ಯಾವುದೋ ಅನಿಷ್ಟು ನನ್ನ ಮಗಂದು ಕೊಡೋದು ಹಿಂಗಾಗೈತೆ. ನಾನು ಹೇಳ್ದೆ ಅವತ್ತೇ ಇಂಜೆಕ್ಷನ್ ಮಾಡಿಸ್ಕೊಳ್ಳೆ ತಾಯಿ, ನಾಯಿ ಕಡ್ದೈತಿ, ನಾಯಿ ಕಡ್ದ್ಮೇಲೆ ಇಂಜೆಕ್ಷನ್ ಮಾಡಿಸ್ಕೋಬೇಕು, ಇಲ್ಲಾಂದ್ರೆ ಊಟನು ನಾಯಿ ಬೊಗ್ಳ್ದಂಗೆ ಬೊಗಳುತ್ತೀಯ ಅಂತ ಹೇಳ್ದೆ. ಕೇಳಲಿಲ್ಲ, ನನಗೇನು ಆಗಲ್ಲ ಅಂದು. ಆದರೆ ಬೇರೆ ಮಾಳಿಯಾಗೆಲ್ಲ ಓಡಾಡ್ದೆ ಛತ್ರಿ ಹಿಡ್ಕೊಂಡು. ಏನಾಗಲ್ಲ ನನಗೇನಾಗಲ್ಲ ಅಂತ ಹೇಳಿ ಸರಿಯಾಗಿ ಆಯ್ತು. ಏನಾಗಲ್ಲ ಅಂದ್ಕೊಂಡ್ರೆ ಆಗುತ್ತೆ. ಸುಮ್ಮನೆ ಹೋಗ್ಬೇಕು, ಇಂಜೆಕ್ಷನ್ ಮಾಡಿಸ್ಕೋಬೇಕು. ಹೆಂಗೆ ಬಿಡತ್ತ, ಇವಾಗ ಮಾಡಿಸ್ಕೊಂಡು ಇನ್ನು 4 ಇದಾವೆ ಲಸ್ಮಕ್ಕ. ಯಮ್ಮ 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 ಯಮ್ಮ, ಇನ್ನು 4 ಹೆಂಗೆ ಮಾಡಿಸ್ಕೋಬೇಕು ನಾನು? ಮಾಡಿಸ್ಕೋಬೇಕು, ಮಾಡಿಸ್ಕೊಂಡ್ರೆ ಮತ್ತೆ ಏನೂ ಆಗಲ್ಲ, ಇಲ್ಲಾಂದ್ರೆ ಏನಿಲ್ಲ. ನಿನಗೆ ತಿರ್ಗಾ ಆಮೇಲೆ ಮುಂದೊಂದು ದಿನ ಹಂಗೇನೆ ಎರ್ನಾಯದಂಗೆ ಆಗ್ಬಿಡ್ತೀಯ. ತಿರ್ಗಾ ಎರ್ನಾಯದಂಗೆ ಆಗ್ಬಿಟ್ರೆ ಕಷ್ಟ. ಯಾರನ್ನ ಕೊಡಿಯೋದು ಅದು ಮಾಡ್ಕೆ ಯಾಕಬೇಕಮ್ಮ, ಒಳ್ಳೇದಲ್ಲ. ಸುಮ್ಮನೆ ಮಾಡಿಸ್ಕೆ ಏನಾಗಲ್ಲ. ನಾನು ಮಂಜ ಕರ್ಕೊಂಬರ್ತೀವಿ. ಇನ್ನು 4 ತಡಿ ಇದ್ದಾವೆ. 16 ಇಂಜೆಕ್ಷನ್ ಹೇಳಿರೋದು. ಅಯ್ಯಪ್ಪ 16 ಇಂಜೆಕ್ಷನ್ನೇ? ಅಲ್ಲ ಲಸ್ಮಕ್ಕ, ಇವಾಗ ಅಲ್ಲಿ ಯೋಸಾಗಿವೆ. ಡಾಕ್ಟ್ರ್ ಹೇಳ್ದಂಗೆ ಇನ್ನು ಬರ್ತಾ ಇರ್ಬೇಕು. ಅವ್ರು ಹೇಳ್ತಾರೆ ನಾಳೆಗೆ ಬರ್ರಿ ನಾಡ್ದು ಬರ್ರಿ ಅಂತ ಹೇಳ್ತಿರ್ತಾರೆ. ಸುಮ್ಮನೆ ಬರ್ತಾ ಇರ್ಬೇಕಷ್ಟೇ. ಅವ್ರು ನಗ್ತಾರೆ ನೀನು ಆಡಕ್ಕೆ ಇದೆಂತ ಈ ಅಮ್ಮ ಸಣ್ಣ ಹುಡುಗರು ಆಡ್ದಂಗೆ ಆಡುತ್ತೆ ಇಂಜೆಕ್ಷನ್ಗೆ ಹೆದರಿಕೆ ಮತ್ತೆ ಅಂತ. ನೋಡಿದ್ರಲ್ಲ ವೀಕ್ಷಕರು, ಅಯ್ಯ ನಾಯಿ ಕಡ್ದಿತ್ತು ಅದಕ್ಕೇನೆ ಇಂಜೆಕ್ಷನ್ ಮಾಡ್ಸಕ್ಕಂತ ಹೇಳಿ ಕರ್ಕೊಂಬಂದಿದ್ವಿ. ಹೆದರಿಕೆ ಮಾಡು, ಡಾಕ್ಟ್ರ್ ಏನು ಹೋಗ್ತಾ ಇದ್ದಾಳೆ. ಡಾಕ್ಟ್ರ್ ತಗೋ ಬಿಲ್ಡಪ್ ಕೊಡ್ತಾ ಇದ್ದಾಳೆ. ಡಾಕ್ಟ್ರ್ ನಾನು ಯಾವತ್ತು ಒಂದು ಇಂಜೆಕ್ಷನ್ ಮಾಡಿಸ್ಕೊಂಡಾಳಲ್ಲ, ಒಂದು ಮಾತು ನುಂಗ್ದಾಳಲ್ಲ ಅಂತ ಹೇಳಿ. ಮತ್ತು ನಾಯಿ ಬೊಗಳ್ದಂಗೆ ಬೊಗ್ಳಾಳು. ಅದಕ್ಕೇನೆ ಇವಾಗ ಇಂಜೆಕ್ಷನ್ ಮಾಡಿಸಿದ್ವಿ. ನೋಡ್ತಾ ಇರಿ, ನೆನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.